ರಸ್ತೆ ದಾಟುತ್ತಿದ್ದ ಮಹಿಳೆಗೆ ಡಿಕ್ಕಿ ಹೊಡೆದಿದೆ ಕಾರು. ಭೀಕರ ಅಪಘಾತ ಆಗಿರುವಂತದ್ದು. ಈ ಭೀಕರ ಅಪಘಾತ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬಂಟ್ವಾಳದ ದಾಸರಗುಡ್ಡೆ ಅನ್ನುವಲ್ಲಿ ನಡೆದಿರುವಂತಹ ಘಟನೆ. ಮಗಳೊಂದಿಗೆ ರಸ್ತೆ ದಾಟ್ತಾ ಇದ್ದ ಮಹಿಳೆಗೆ ಕಾರು ಗುದ್ದಿದೆ. 48 ವರ್ಷದ ಭಾರತಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಮಂಗಳೂರು ಖಾಸಗಿ ಆಸ್ಪತ್ರೆಯಲ್ಲಿ ಇವರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಬಂಟ್ವಾಳ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣವೂ ಕೂಡ ದಾಳಿದ್ದಾರೆ. ಮಾತುಕತೆಗೆ ಅಂತ ಕರೆಸಿ ಹಲ್ಲೆ ಮಾಡಿದ ಆರೋಪ ಕೇಳಿ ಬರ್ತಾ ಇದೆ. ಉಮೇಶ್ ಅಂತ ಒಬ್ರು ಸೋಮವಾರ ಬೆಳಗ್ಗೆ ಒಂದು 11:30ಗೆ ಉಮೇಶ್ ಅಂತ ಒಬ್ರು ಫೋನ್ ಮಾಡಿದ್ರು. ನಮ್ಮ ಗೊತ್ತಿರೋರೆ ಜಗದೀಶ್ ಕರೀತಿದ್ದಾರೆ ಅಂತ ಹೇಳಿದ್ರು. ಮಂಡಲ್ ಆಫೀಸಿಗೆ ಬನ್ನಿ ಕರೀತಾ ಇದ್ದಾರೆ ಅಂದ್ರು. ನಾನು ಅವರು ಹೇಳಿದ್ಮೇಲೆ ಏನು ಅಂದೆ, ಇಲ್ಲ ಬಂದು ಹೋಗ್ಬೇಕಂತ ಜಗದೀಶ್ ಕರೀತಿದ್ದಾರೆ ಬನ್ನಿ ಅಂದ್ರು. ಹೋದ್ಮೇಲೆ ನಾನು ಜಸ್ಟ್ ಮಂಡಲ್ ಆಫೀಸ್ ಮುಂದೆ ಗಾಡಿ ನಿಲ್ಲಿಸ್ಬಿಟ್ಟು ಹಿಂಗ್ ತಿರುಗದೆ ಅವ್ರು ಕಾರಲ್ಲಿದ್ದವ್ರು ಬಂದು ಏಕಾಏಕಿ ಬಂದು ಹೊಡೆದ್ಬಿಟ್ರು. ಸೊ ಹಾಗಾಗಿ ಅದು ಇಲ್ಲಿ ಕಪಾಳ ಕೊಡಿದ್ರು. ಆಗ ಅರೌಂಡ್ 1 ಗಂಟೆ 12:30 ಆಗಿತ್ತು. ಅದಾದ್ಮೇಲೆ ನಾನು ಮನೆಗೆ ಬಂದು ಊಟ ಮಾಡಿ ಬೇಜಾರಲ್ಲಿ ಮಲಗೆದ್ದ ಮೇಲೆ ತಲೆ ಸುತ್ತಕ್ಕೆ ಶುರು ಆಯ್ತು, ವಾಮಿಟಿಂಗ್ ಆಯ್ತು ಒಂದ್ಸಲ. ಹಾಗಾಗಿ ಡಾಕ್ಟ್ರಿಗೆ ಫೋನ್ ಮಾಡಿದೆ. ಡಾಕ್ಟ್ರು ಇಲ್ಲ ಬಂದ್ಬಿಡಿ, ಏನೋ ಇನ್ನರಲ್ಲಿ ಏನಾರು ಆಗಿರುತ್ತೆ, ಒಂದು CT ಸ್ಕ್ಯಾನ್ ಮಾಡೋಣ ಅಂತ ಹೇಳಿ ಕರೆದ್ರು. ಬಂದು ನೋಡಿದಾಗ ಅದು ಕಿವಿ ಗುಯ್ ಅಂತ ಇದೆ, ತಲೆ ಸುತ್ತೋದು ಈ ತರ ಎಲ್ಲ ಇತ್ತು. ಸೊ ವಾಮಿಟಿಂಗ್ ಸೆನ್ಸೇಷನ್ ಎಲ್ಲ ಇತ್ತು. ಈಗ ಫೀಲಿಂಗ್ ಬೆಟರ್ ಸ್ವಲ್ಪ. ಇವತ್ತು ನಿನ್ನೆ ಸ್ವಲ್ಪ ಸಮಸ್ಯೆ ಇತ್ತು, ಇವತ್ತು ಸ್ವಲ್ಪ ಬೆಟರ್ ಇದ್ದೀನಿ. ರೀಸನ್ ಒಂದು ಗೊತ್ತಿಲ್ಲ ಅವ್ರಿಗೆ, ಏನ್ ಫ್ರಸ್ಟ್ರೇಷನ್. ಹಿಂದಿನ ದಿನನೇ ನಾವು ಭಾನುವಾರ ಅಲ್ಲಿ ಶ್ರೀರಾಮನವಮಿ ಉತ್ಸವ ಮಾಡಿದ್ವಿ, ಬಹಳ ವಿಜೃಂಭಣೆಯಿಂದ ಮಾಡಿದ್ವಿ. ರಸ್ತೆ ದಾಟುತ್ತಿದ್ದ ಮಹಿಳೆಗೆ ಡಿಕ್ಕಿ ಹೊಡೆದಿದೆ ಕಾರು. ಭೀಕರ ಅಪಘಾತ ಆಗಿರುವಂತದ್ದು. ಈ ಭೀಕರ ಅಪಘಾತ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬಂಟ್ವಾಳದ ದಾಸರಗುಡ್ಡೆ ಅನ್ನುವಲ್ಲಿ ನಡೆದಿರುವಂತಹ ಘಟನೆ. ಮಗಳೊಂದಿಗೆ ರಸ್ತೆ ದಾಟ್ತಾ ಇದ್ದ ಮಹಿಳೆಗೆ ಕಾರು ಗುದ್ದಿದೆ. 48 ವರ್ಷದ ಭಾರತಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಮಂಗಳೂರು ಖಾಸಗಿ ಆಸ್ಪತ್ರೆಯಲ್ಲಿ ಇವರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಬಂಟ್ವಾಳ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣವೂ ಕೂಡ ದಾಳಿದ್ದಾರೆ. ಮಾತುಕತೆಗೆ ಅಂತ ಕರೆಸಿ ಹಲ್ಲೆ ಮಾಡಿದ ಆರೋಪ ಕೇಳಿ ಬರ್ತಾ ಇದೆ. ಉಮೇಶ್ ಅಂತ ಒಬ್ರು ಸೋಮವಾರ ಬೆಳಗ್ಗೆ ಒಂದು 11:30ಗೆ ಉಮೇಶ್ ಅಂತ ಒಬ್ರು ಫೋನ್ ಮಾಡಿದ್ರು. ನಮ್ಮ ಗೊತ್ತಿರೋರೆ ಜಗದೀಶ್ ಕರೀತಿದ್ದಾರೆ ಅಂತ ಹೇಳಿದ್ರು. ಮಂಡಲ್ ಆಫೀಸಿಗೆ ಬನ್ನಿ ಕರೀತಾ ಇದ್ದಾರೆ ಅಂದ್ರು. ನಾನು ಅವರು ಹೇಳಿದ್ಮೇಲೆ ಏನು ಅಂದೆ, ಇಲ್ಲ ಬಂದು ಹೋಗ್ಬೇಕಂತ ಜಗದೀಶ್ ಕರೀತಿದ್ದಾರೆ ಬನ್ನಿ ಅಂದ್ರು. ಹೋದ್ಮೇಲೆ ನಾನು ಜಸ್ಟ್ ಮಂಡಲ್ ಆಫೀಸ್ ಮುಂದೆ ಗಾಡಿ ನಿಲ್ಲಿಸ್ಬಿಟ್ಟು ಹಿಂಗ್ ತಿರುಗದೆ ಅವ್ರು ಕಾರಲ್ಲಿದ್ದವ್ರು ಬಂದು ಏಕಾಏಕಿ ಬಂದು ಹೊಡೆದ್ಬಿಟ್ರು. ಸೊ ಹಾಗಾಗಿ ಅದು ಇಲ್ಲಿ ಕಪಾಳ ಕೊಡಿದ್ರು. ಆಗ ಅರೌಂಡ್ 1 ಗಂಟೆ 12:30 ಆಗಿತ್ತು. ಅದಾದ್ಮೇಲೆ ನಾನು ಮನೆಗೆ ಬಂದು ಊಟ ಮಾಡಿ ಬೇಜಾರಲ್ಲಿ ಮಲಗೆದ್ದ ಮೇಲೆ ತಲೆ ಸುತ್ತಕ್ಕೆ ಶುರು ಆಯ್ತು, ವಾಮಿಟಿಂಗ್ ಆಯ್ತು ಒಂದ್ಸಲ. ಹಾಗಾಗಿ ಡಾಕ್ಟ್ರಿಗೆ ಫೋನ್ ಮಾಡಿದೆ. ಡಾಕ್ಟ್ರು ಇಲ್ಲ ಬಂದ್ಬಿಡಿ, ಏನೋ ಇನ್ನರಲ್ಲಿ ಏನಾರು ಆಗಿರುತ್ತೆ, ಒಂದು CT ಸ್ಕ್ಯಾನ್ ಮಾಡೋಣ ಅಂತ ಹೇಳಿ ಕರೆದ್ರು. ಬಂದು ನೋಡಿದಾಗ ಅದು ಕಿವಿ ಗುಯ್ ಅಂತ ಇದೆ, ತಲೆ ಸುತ್ತೋದು ಈ ತರ ಎಲ್ಲ ಇತ್ತು. ಸೊ ವಾಮಿಟಿಂಗ್ ಸೆನ್ಸೇಷನ್ ಎಲ್ಲ ಇತ್ತು. ಈಗ ಫೀಲಿಂಗ್ ಬೆಟರ್ ಸ್ವಲ್ಪ. ಇವತ್ತು ನಿನ್ನೆ ಸ್ವಲ್ಪ ಸಮಸ್ಯೆ ಇತ್ತು, ಇವತ್ತು ಸ್ವಲ್ಪ ಬೆಟರ್ ಇದ್ದೀನಿ. ರೀಸನ್ ಒಂದು ಗೊತ್ತಿಲ್ಲ ಅವ್ರಿಗೆ, ಏನ್ ಫ್ರಸ್ಟ್ರೇಷನ್. ಹಿಂದಿನ ದಿನನೇ ನಾವು ಭಾನುವಾರ ಅಲ್ಲಿ ಶ್ರೀರಾಮನವಮಿ ಉತ್ಸವ ಮಾಡಿದ್ವಿ, ಬಹಳ ವಿಜೃಂಭಣೆಯಿಂದ ಮಾಡಿದ್ವಿ. ರಸ್ತೆ ದಾಟುತ್ತಿದ್ದ ಮಹಿಳೆಗೆ ಡಿಕ್ಕಿ ಹೊಡೆದಿದೆ ಕಾರು. ಭೀಕರ ಅಪಘಾತ ಆಗಿರುವಂತದ್ದು. ಈ ಭೀಕರ ಅಪಘಾತ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬಂಟ್ವಾಳದ ದಾಸರಗುಡ್ಡೆ ಅನ್ನುವಲ್ಲಿ ನಡೆದಿರುವಂತಹ ಘಟನೆ. ಮಗಳೊಂದಿಗೆ ರಸ್ತೆ ದಾಟ್ತಾ ಇದ್ದ ಮಹಿಳೆಗೆ ಕಾರು ಗುದ್ದಿದೆ. 48 ವರ್ಷದ ಭಾರತಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಮಂಗಳೂರು ಖಾಸಗಿ ಆಸ್ಪತ್ರೆಯಲ್ಲಿ ಇವರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಬಂಟ್ವಾಳ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣವೂ ಕೂಡ ದಾಳಿದ್ದಾರೆ. ಮಾತುಕತೆಗೆ ಅಂತ ಕರೆಸಿ ಹಲ್ಲೆ ಮಾಡಿದ ಆರೋಪ ಕೇಳಿ ಬರ್ತಾ ಇದೆ. ಉಮೇಶ್ ಅಂತ ಒಬ್ರು ಸೋಮವಾರ ಬೆಳಗ್ಗೆ ಒಂದು 11:30ಗೆ ಉಮೇಶ್ ಅಂತ ಒಬ್ರು ಫೋನ್ ಮಾಡಿದ್ರು. ನಮ್ಮ ಗೊತ್ತಿರೋರೆ ಜಗದೀಶ್ ಕರೀತಿದ್ದಾರೆ ಅಂತ ಹೇಳಿದ್ರು. ಮಂಡಲ್ ಆಫೀಸಿಗೆ ಬನ್ನಿ ಕರೀತಾ ಇದ್ದಾರೆ ಅಂದ್ರು. ನಾನು ಅವರು ಹೇಳಿದ್ಮೇಲೆ ಏನು ಅಂದೆ, ಇಲ್ಲ ಬಂದು ಹೋಗ್ಬೇಕಂತ ಜಗದೀಶ್ ಕರೀತಿದ್ದಾರೆ ಬನ್ನಿ ಅಂದ್ರು.
ಹೋದ್ಮೇಲೆ ನಾನು ಜಸ್ಟ್ ಗಾಡಿ ಮಂಡಲ್ ಆಫೀಸ್ ಮುಂದೆ ಗಾಡಿ ನಿಲ್ಲಿಸ್ಬಿಟ್ಟು ಹಿಂಗ್ ತಿರುಗದೆ ಅವ್ರು ಕಾರಲ್ಲಿದ್ದವ್ರು ಬಂದು ಏಕಾಏಕಿ ಬಂದು ಹೊಡೆದ್ಬಿಟ್ರು. ಸೊ ಹಾಗಾಗಿ ಅದು ಇಲ್ಲಿ ಕಪಾಳ ಕೊಡಿದ್ರು. ಆಗ ಅರೌಂಡ್ 12:30 1 ಗಂಟೆ 12:30 ಆಗಿತ್ತು. ಅದಾದ್ಮೇಲೆ ನಾನು ಮನೆಗೆ ಬಂದು ಊಟ ಮಾಡಿ ಬೇಜಾರಲ್ಲಿ ಮಲಗೆದ್ದ ಮೇಲೆ ತಲೆ ಸುತ್ತಕ್ಕೆ ಶುರು ಆಯಿತು, ವಾಮಿಟಿಂಗ್ ಆಯಿತು ಒಂದ್ಸಲ. ಹಾಗಾಗಿ ಡಾಕ್ಟ್ರಿಗೆ ಫೋನ್ ಮಾಡಿದೆ. ಡಾಕ್ಟ್ರು ಇಲ್ಲ ಬಂದ್ಬಿಡಿ, ಏನೋ ಇನ್ನರಲ್ಲಿ ಏನಾರು ಆಗಿರುತ್ತೆ, ಒಂದು CT ಸ್ಕ್ಯಾನ್ ಮಾಡೋಣ ಅಂತೇಳಿ ಕರೆದ್ರು. ಬಂದು ನೋಡಿದಾಗ ಅದು ಕಿವಿ ಗುಯ್ ಅಂತ ಇದೆ, ತಲೆ ಸುತ್ತೋದು ಈ ಥರ ಎಲ್ಲ ಇತ್ತು. ಸೊ ವಾಮಿಟಿಂಗು ಸೆನ್ಸೇಷನ್ ಎಲ್ಲ ಇತ್ತು. ಈಗ ಫೀಲಿಂಗ್ ಬೆಟರ್ ಸ್ವಲ್ಪ. ಇವತ್ತು ನಿನ್ನೆ ಸ್ವಲ್ಪ ಸಮಸ್ಯೆ ಇತ್ತು, ಇವತ್ತು ಸ್ವಲ್ಪ ಬೆಟರ್ ಇದ್ದೀನಿ. ರೀಸನ್ ಏನು ಸರ್ ಅವರು ಜಗದೀಶ್ ಅವರು ಹೊಡೆಯೋದಕ್ಕೆ? ರೀಸನ್ನು ಒಂದು ಗೊತ್ತಿಲ್ಲ ಅವ್ರಿಗೆ ಏನು ಫ್ರಸ್ಟ್ರೇಷನ್. ಹಿಂದಿನ ದಿನನೇ ನಾವು ಭಾನುವಾರ ಅಲ್ಲಿ ಶ್ರೀರಾಮನವಮಿ ಉತ್ಸವ ಮಾಡಿದ್ವಿ, ಬಹಳ ವಿಜೃಂಭಣೆಯಿಂದ ಮಾಡಿದ್ವಿ. ರಸ್ತೆ ದಾಟುತ್ತಿದ್ದ ಮಹಿಳೆಗೆ ಡಿಕ್ಕಿ ಹೊಡೆದಿದೆ ಕಾರು. ಭೀಕರ ಅಪಘಾತ ಆಗಿರುವಂತದ್ದು. ಈ ಭೀಕರ ಅಪಘಾತ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬಂಟ್ವಾಳದ ದಾಸರಗುಡ್ಡೆ ಅನ್ನುವಲ್ಲಿ ನಡೆದಿರುವಂತಹ ಘಟನೆ. ಮಗಳೊಂದಿಗೆ ರಸ್ತೆ ದಾಟ್ತಾ ಇದ್ದ ಮಹಿಳೆಗೆ ಕಾರು ಗುದ್ದಿದೆ. 48 ವರ್ಷದ ಭಾರತಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಮಂಗಳೂರು ಖಾಸಗಿ ಆಸ್ಪತ್ರೆಯಲ್ಲಿ ಇವರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಬಂಟ್ವಾಳ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣವೂ ಕೂಡ ಮಾಡಿದ್ದಾರೆ. ಮಾತುಕತೆಗೆ ಅಂತ ಕರೆಸಿ ಹಲ್ಲೆ ಮಾಡಿದ ಆರೋಪ ಕೇಳಿ ಬರ್ತಾ ಇದೆ. ಉಮೇಶ್ ಅಂತ ಒಬ್ರು ಸೋಮವಾರ ಬೆಳಗ್ಗೆ ಒಂದು 11:30 ಉಮೇಶ್ ಅಂತ ಒಬ್ರು ಫೋನ್ ಮಾಡಿದ್ರು. ನಮ್ಮ ಗೊತ್ತಿರೋರೆ ಜಗದೀಶ್ ಕರೀತಿದ್ದಾರೆ ಅಂತ ಹೇಳಿದ್ರು. ಮಂಡಲ್ ಆಫೀಸಿಗೆ ಬನ್ನಿ, ಕರೀತಾ ಇದ್ದಾರೆ ಅಂದ್ರು. ನಾನು ಅವರು ಹೇಳಿದ್ಮೇಲೆ ಏನು ಅಂದೆ, ಇಲ್ಲ ಬಂದು ಹೋಗ್ಬೇಕಂತ ಜಗದೀಶ್ ಕರೀತಿದ್ದಾರೆ ಬನ್ನಿ ಅಂದ್ರು. ಹೋದ್ಮೇಲೆ ನಾನು ಜಸ್ಟ್ ಗಾಡಿ ಮಂಡಲ್ ಆಫೀಸ್ ಮುಂದೆ ಗಾಡಿ ನಿಲ್ಲಿಸ್ಬಿಟ್ಟು ಹಿಂಗ್ ತಿರುಗದೆ ಅವ್ರು ಕಾರಲ್ಲಿದ್ದವ್ರು ಬಂದು ಏಕಾಏಕಿ ಬಂದು ಹೊಡೆದ್ಬಿಟ್ರು. ಸೊ ಹಾಗಾಗಿ ಅದು ಇಲ್ಲಿ ಕಪಾಳ ಕೊಡಿದ್ರು. ಆಗ ಅರೌಂಡ್ 12:30 1 ಗಂಟೆ 12:30 ಆಗಿತ್ತು. ಅದಾದ್ಮೇಲೆ ನಾನು ಮನೆಗೆ ಬಂದು ಊಟ ಮಾಡಿ ಬೇಜಾರಲ್ಲಿ ಮಲಗೆದ್ದ ಮೇಲೆ ತಲೆ ಸುತ್ತಕ್ಕೆ ಶುರು ಆಯಿತು, ವಾಮಿಟಿಂಗ್ ಆಯಿತು ಒಂದ್ಸಲ. ಹಾಗಾಗಿ ಡಾಕ್ಟ್ರಿಗೆ ಫೋನ್ ಮಾಡಿದೆ. ಡಾಕ್ಟ್ರು ಇಲ್ಲ ಬಂದ್ಬಿಡಿ, ಏನೋ ಇನ್ನರಲ್ಲಿ ಏನಾರು ಆಗಿರುತ್ತೆ, ಒಂದು CT ಸ್ಕ್ಯಾನ್ ಮಾಡೋಣ ಅಂತೇಳಿ ಕರೆದ್ರು. ಬಂದು ನೋಡಿದಾಗ ಅದು ಕಿವಿ ಗುಯ್ ಅಂತ ಇದೆ, ತಲೆ ಸುತ್ತೋದು ಈ ಥರ ಎಲ್ಲ ಇತ್ತು. ಸೊ ವಾಮಿಟಿಂಗು ಸೆನ್ಸೇಷನ್ ಎಲ್ಲ ಇತ್ತು. ಈಗ ಫೀಲಿಂಗ್ ಬೆಟರ್ ಸ್ವಲ್ಪ. ಇವತ್ತು ನಿನ್ನೆ ಸ್ವಲ್ಪ ಸಮಸ್ಯೆ ಇತ್ತು, ಇವತ್ತು ಸ್ವಲ್ಪ ಬೆಟರ್ ಇದ್ದೀನಿ. ರೀಸನ್ ಏನು ಸರ್ ಅವರು ಜಗದೀಶ್ ಅವರು ಹೊಡೆಯೋದಕ್ಕೆ? ರೀಸನ್ನು ಒಂದು ಗೊತ್ತಿಲ್ಲ ಅವ್ರಿಗೆ ಏನು ಫ್ರಸ್ಟ್ರೇಷನ್. ಹಿಂದಿನ ದಿನನೇ ನಾವು ಭಾನುವಾರ ಅಲ್ಲಿ ಶ್ರೀರಾಮನವಮಿ ಉತ್ಸವ ಮಾಡಿದ್ವಿ, ಬಹಳ ವಿಜೃಂಭಣೆಯಿಂದ ಮಾಡಿದ್ವಿ. ರಸ್ತೆ ದಾಟುತ್ತಿದ್ದ ಮಹಿಳೆಗೆ ಡಿಕ್ಕಿ ಹೊಡೆದಿದೆ ಕಾರು. ಭೀಕರ ಅಪಘಾತ ಆಗಿರುವಂತದ್ದು. ಈ ಭೀಕರ ಅಪಘಾತ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬಂಟ್ವಾಳದ ದಾಸರಗುಡ್ಡೆ ಅನ್ನುವಲ್ಲಿ ನಡೆದಿರುವಂತಹ ಘಟನೆ. ಮಗಳೊಂದಿಗೆ ರಸ್ತೆ ದಾಟ್ತಾ ಇದ್ದ ಮಹಿಳೆಗೆ ಕಾರು ಗುದ್ದಿದೆ. 48 ವರ್ಷದ ಭಾರತಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಮಂಗಳೂರು ಖಾಸಗಿ ಆಸ್ಪತ್ರೆಯಲ್ಲಿ ಇವರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಬಂಟ್ವಾಳ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣವೂ ಕೂಡ ಮಾಡಿದ್ದಾರೆ. ಮಾತುಕತೆಗೆ ಅಂತ ಕರೆಸಿ ಹಲ್ಲೆ ಮಾಡಿದ ಆರೋಪ ಕೇಳಿ ಬರ್ತಾ ಇದೆ. ಉಮೇಶ್ ಅಂತ ಒಬ್ರು ಸೋಮವಾರ ಬೆಳಗ್ಗೆ ಒಂದು 11:30 ಉಮೇಶ್ ಅಂತ ಒಬ್ರು ಫೋನ್ ಮಾಡಿದ್ರು. ನಮ್ಮ ಗೊತ್ತಿರೋರೆ ಜಗದೀಶ್ ಕರೀತಿದ್ದಾರೆ ಅಂತ ಹೇಳಿದ್ರು. ಮಂಡಲ್ ಆಫೀಸಿಗೆ ಬನ್ನಿ, ಕರೀತಾ ಇದ್ದಾರೆ ಅಂದ್ರು. ನಾನು ಅವರು ಹೇಳಿದ್ಮೇಲೆ ಏನು ಅಂದೆ, ಇಲ್ಲ ಬಂದು ಹೋಗ್ಬೇಕಂತ ಜಗದೀಶ್ ಕರೀತಿದ್ದಾರೆ ಬನ್ನಿ ಅಂದ್ರು. ಹೋದ್ಮೇಲೆ ನಾನು ಜಸ್ಟ್ ಗಾಡಿ ಮಂಡಲ್ ಆಫೀಸ್ ಮುಂದೆ ಗಾಡಿ ನಿಲ್ಲಿಸ್ಬಿಟ್ಟು ಹಿಂಗ್ ತಿರುಗದೆ ಅವ್ರು ಕಾರಲ್ಲಿದ್ದವ್ರು ಬಂದು ಏಕಾಏಕಿ ಬಂದು ಹೊಡೆದ್ಬಿಟ್ರು. ಸೊ ಹಾಗಾಗಿ ಅದು ಇಲ್ಲಿ ಕಪಾಳ ಕೊಡಿದ್ರು. ಆಗ ಅರೌಂಡ್ 12:30 1 ಗಂಟೆ 12:30 ಆಗಿತ್ತು. ಅದಾದ್ಮೇಲೆ ನಾನು ಮನೆಗೆ ಬಂದು ಊಟ ಮಾಡಿ ಬೇಜಾರಲ್ಲಿ ಮಲಗೆದ್ದ ಮೇಲೆ ತಲೆ ಸುತ್ತಕ್ಕೆ ಶುರು ಆಯಿತು, ವಾಮಿಟಿಂಗ್ ಆಯಿತು ಒಂದ್ಸಲ. ಹಾಗಾಗಿ ಡಾಕ್ಟ್ರಿಗೆ ಫೋನ್ ಮಾಡಿದೆ. ಡಾಕ್ಟ್ರು ಇಲ್ಲ ಬಂದ್ಬಿಡಿ, ಏನೋ ಇನ್ನರಲ್ಲಿ ಏನಾರು ಆಗಿರುತ್ತೆ, ಒಂದು CT ಸ್ಕ್ಯಾನ್ ಮಾಡೋಣ ಅಂತೇಳಿ ಕರೆದ್ರು. ಬಂದು ನೋಡಿದಾಗ ಅದು ಕಿವಿ ಗುಯ್ ಅಂತ ಇದೆ, ತಲೆ ಸುತ್ತೋದು ಈ ಥರ ಎಲ್ಲ ಇತ್ತು. ಸೊ ವಾಮಿಟಿಂಗು ಸೆನ್ಸೇಷನ್ ಎಲ್ಲ ಇತ್ತು. ಈಗ ಫೀಲಿಂಗ್ ಬೆಟರ್ ಸ್ವಲ್ಪ. ಇವತ್ತು ನಿನ್ನೆ ಸ್ವಲ್ಪ ಸಮಸ್ಯೆ ಇತ್ತು, ಇವತ್ತು ಸ್ವಲ್ಪ ಬೆಟರ್ ಇದ್ದೀನಿ. ರೀಸನ್ ಏನು ಸರ್ ಅವರು ಜಗದೀಶ್ ಅವರು ಹೊಡೆಯೋದಕ್ಕೆ? ರೀಸನ್ನು ಒಂದು ಗೊತ್ತಿಲ್ಲ ಅವ್ರಿಗೆ ಏನು ಫ್ರಸ್ಟ್ರೇಷನ್. ಹಿಂದಿನ ದಿನನೇ ನಾವು ಭಾನುವಾರ ಅಲ್ಲಿ ಶ್ರೀರಾಮನವಮಿ ಉತ್ಸವ ಮಾಡಿದ್ವಿ, ಬಹಳ ವಿಜೃಂಭಣೆಯಿಂದ ಮಾಡಿದ್ವಿ.